ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲ ಹಿರಿಯ ಗಣ್ಯ ನಾಯಕರು, ಅನಿರೀಕ್ಷಿತವಾಗಿ ಉಪಚುನಾವಣೆ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಬಂದಿರುವಂಥ ಇಂಪಾರ್ಟೆಂಟ್ ಬಂದಾಗ ಜೋರು ಬರ್ತದೆ. ಈ ಉಪಚುನಾವಣೆ ರಾಜ್ಯ ಸರ್ಕಾರ 2.5 ವರ್ಷ ಪೂರ್ತಿ ಮಾಡಿ 3ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಬಂದಿದೆ. ಕಳೆದ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ. ಕಳೆದ 2 ವರ್ಷದ ಆಡಳಿತವನ್ನ ನಾವು ನೋಡಿದಾಗ ಜನಸಾಮಾನ್ಯರು ಭ್ರಮಣ ನಿರಸನಗೊಂಡಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವರ್ಗದ ಜನಕ್ಕೆ ಈ ಸರ್ಕಾರ ಅಸ್ತಿತ್ವದಲ್ಲಿದೆ, ಜೀವಂತವಾಗಿದೆ ಅನ್ನುವಂತ ಕೆಲಸಗಳ ಕಾರ್ಯಗಳು ಕೂಡ ಇವತ್ತು ಆಗಿಲ್ಲ. ರೈತರ ವಿರೋಧಿ ಸರ್ಕಾರ ಇದೆ. ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸೋರಿಲ್ಲ, ಬಗೆಹರಿಸೋದಂತೂ ದೂರ ಉಳಿತು. ಅಭಿವೃದ್ಧಿ ಅಲ್ಲಿ ಇಲ್ಲಿ ನಾವು ಸನ್ ಗ್ಲಾಸ್ ಅನ್ನು ಹಿಡಿದು ಹುಡುಕಬೇಕಾಗಿದೆ. ಮತ್ತು ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಜನಸಾಮಾನ್ಯರ ಭ್ರಷ್ಟಾಚಾರದಲ್ಲಿ ಸಿಲುಕಿ ಒದ್ದಾಡ್ತಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಅಹಿಂದ, ಜಾತಿ ಗಣತೆ ಈ ವಿಚಾರಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ವರ್ಗಗಳನ್ನ ತಮ್ಮ ರಾಜಕೀಯ ಸ್ಥಾನಮಾನ ಪಡ್ಕೊಳ್ಳಲು, ತಮ್ಮ ರಾಜಕೀಯ ರೊಟ್ಟೆಯನ್ನ ಅಹಿಂದದ ಬೆಂಕಿಯಲ್ಲಿ ಸುಟ್ಕೊಂಡಿರುವಂತದ್ದು. ಅಹಿಂದಕ್ಕೆ ಏನು ಕೂಡ ಕಿಂಚತ್ತೂ ಕೂಡ ಸಹಾಯ ಮಾಡಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಅಹಿಂದವನ್ನ ದುರುಪಯೋಗ ಮಾಡಿರುವಂತ ಈ ಸರ್ಕಾರಕ್ಕೆ ಇವತ್ತು ಆ ವರ್ಗದ ಜನರಿಗೆ ಮುಖ ತೋರಿಸುವಂತ ಧೈರ್ಯ ಇವತ್ತು ಉಳಿದಿಲ್ಲ. ಆದ್ರೂ ಕೂಡ ಬಂಡತನದ ಪ್ರದರ್ಶನವನ್ನು ಅವ್ರು ಮಾಡ್ತಾ ಇದ್ದಾರೆ. ಮಾತಿಗೆ ತಪ್ಪಿರುವಂತ ಈ ಸರ್ಕಾರ ಜನರಿಗೆ ಸುಳ್ಳನ್ನ ಹೇಳಿ ನಂಬಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಅವರು ಮಾಡಿರುವಂತ ಬಜೆಟ್ ಉತ್ತರ ಸುಳ್ಳಿನ ಕಂತೆ ಇದೆ. ಸುಳ್ಳನ್ನ ಗಟ್ಟಿಯಾಗಿ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನುವಂತ ಒಂದು ಥಿಯರಿಯನ್ನು ಇಟ್ಕೊಂಡು ಅವರು ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ. ಕಳೆದ 2.5 ವರ್ಷದಲ್ಲಿ ದಾವಣಗೆರೆ ಅಭಿವೃದ್ಧಿಗೆ ಈ ಸರ್ಕಾರದ ಕೊಡುಗೆ ಏನು ಅಂತ ನಾನು ಕೇಳಕ್ಕೆ ಇಚ್ಛಪಡ್ತೀನಿ. ಸ್ಮಾರ್ಟ್ ಸಿಟಿ ಆಗಿರುವ ಅಭಿವೃದ್ಧಿ ಸುಮಾರು 500 ಕೋಟಿ ರೂಪಾಯಿ 5 ವರ್ಷದಲ್ಲಿ, ಅದು ಕೇಂದ್ರ ಸರ್ಕಾರದ ಯೋಜನೆ. ಒಟ್ಟು 900 ಕೋಟಿ ಇಲ್ಲಿ ಖರ್ಚಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಅದು, ರಾಜ್ಯ ಸರ್ಕಾರದಲ್ಲ. ಅದನ್ನು ಬಿಟ್ರೆ ಇಲ್ಲಿ ಹೇಳ್ಕೊಳ್ಳುವಂತ ಯಾವುದು ಮಹತ್ವದ ಯೋಜನೆಗಳು ಇವತ್ತು ದಾವಣಗೆರೆಯ ಊರಿಗಾಗಿಲ್ಲ,
ದಾವಣಗೆರೆ ಒಂದು ಕರ್ನಾಟಕದ ಮಧ್ಯಭಾಗದಲ್ಲಿರುವಂತಹ ಪ್ರಮುಖ ವಾಣಿಜ್ಯ ಕೇಂದ್ರ. ದಾವಣಗೆರೆ ಒಂದು ಕಾಲದ ಗತ ವೈಭವ ಇವತ್ತು ಎಲ್ಲೂ ಕೂಡ ನೋಡಕ್ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲ ರಂಗದಲ್ಲೂ ನಗರ ಪ್ರದೇಶದ ಅಭಿವೃದ್ಧಿಯಲ್ಲೂ ಯಾವುದೇ ಅಭಿವೃದ್ಧಿ ಇವತ್ತು ಕಾಣ್ತಾ ಇದೆ. ಆದ್ರಿಂದ ನಮಗೆ ವಿಶ್ವಾಸ ಇದೆ, ಪ್ರಥಮ ಬಾರಿ ದಾವಣಗೆರೆಯಲ್ಲಿ ಸಾಮಾಜಿಕ ಸಮೀಕರಣ ಆಗ್ತದೆ. ಯಾರಿಗೂ ಊಹಿಗೆ ಮೀರಿ ಯಾರು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ರು ಆ ವೋಟ್ ಬ್ಯಾಂಕು ಆಗಿ ಉಳಿದಿಲ್ಲ. ಸಾಮಾಜಿಕವಾಗಿ ಸಮೀಕರಣ ಆಗ್ತದೆ, ರಾಜಕೀಯವಾಗಿ ಧ್ರುವೀಕರಣ ಆಗ್ತದೆ. ಮತ್ತು ಭಾರತೀಯ ಜನತಾ ಪಕ್ಷ ದಾವಣಗೆರೆ ಉಪಚುನಾವಣೆಯಲ್ಲಿ ಗೆಲ್ಲುವ ಮುಖಾಂತರ ಇಡೀ ಕರ್ನಾಟಕಕ್ಕೆ ಬರುವಂತಹ ದಿನಗಳ ರಾಜಕೀಯ ದಿಕ್ಕಸೂಚಿಯನ್ನ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ತೋರಿಸುವಂತ ಕೆಲಸ ಖಂಡಿತವಾಗೂ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗೆ. ನೋಡ್ರಿ, ಬಸವರಾಜ ಬೊಮ್ಮಾಯಿ ಅವರ ಶಿಗ್ಗಾಂವ್ನಲ್ಲಿ ಇವ್ರು ಮಾಡಿರುವಂತಹ ಕುತಂತ್ರ, ಹಣದ ಹೊಳೆಯನ್ನ ಹರಿಸಿದ್ರು ಮತ್ತು ಸುಮಾರು 8,000 ಓಟು ಲೋಕಸಭೆಗೂ ಮತ್ತು ಉಪಚುನಾವಣೆ ಸಭೆಯಲ್ಲಿ 8,000 ಹೊಸ ಓಟುಗಳನ್ನ ಒಂದೇ ವರ್ಗದವ್ರನ್ನ ಪಕ್ಕಪಕ್ಕದ ಕ್ಷೇತ್ರದಿಂದ ತರೋ ಮುಖಾಂತರ ಅಲ್ಲಿ ಕೆಲವು ಅಧಿಕಾರಿಗಳ ಶಾಮೀಲಾಗಿ ಇವತ್ತು ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಈಗ ಜನ ಸಂಪೂರ್ಣವಾಗಿ ಜಾಗೃತ ಆಗಿದ್ದಾರೆ ಇದರ ಬಗ್ಗೆ. ಮತ್ತು ಅವರ ಕುರ್ಚಿ ಅಳಗಾಡ್ತಾ ಇದೆ ಸಿದ್ದರಾಮಯ್ಯ. ದಿನನಿತ್ಯ ಅದೇ ಚರ್ಚೆ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವಿರುವಂತಹ ವ್ಯತ್ಯಾಸ, ಅದರ ಕರಿ ಛಾಯೆ ದಾವಣಗೆರೆ ಚುನಾವಣೆ ಮೇಲೆ ಖಂಡಿತವಾಗೂ ಆಗ್ತದೆ. ನಾನು ಅದಕ್ಕೆ ಹೇಳಿದೆ, ಸಾಮಾಜಿಕ ಸಮೀಕರಣ ಆಗ್ತದೆ. ಯಾವುದೇ ಒಂದು ವರ್ಗ ಸಮಾಜ ಗುತ್ತಿಗೆಯನ್ನು ಯಾರು ಕೂಡ ಬಹಳ ದಿವಸ ತೆಗೆದುಕೊಳ್ಳಕ್ಕಾಗಲ್ಲ. ಒಂದ್ಸತಿ ಜನಸಾಮಾನ್ಯರು ಜಾಗೃತ ಆದರೆ ಈ ಹಳೆಯ ಆಟ ನಡೆಯೋದು.